ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ನಾನು ಕನ್ನಡ ವರ್ಣಮಾಲೆಗಳ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ವರ್ಣಮಾಲೆ ಒಂದು ಭಾಷೆಯ ಅಕ್ಷರಗಳ ವ್ಯವಸ್ಥಿತ ಅಥವಾ ಕ್ರಮಬದ್ಧ ಜೋಡಣೆಯನ್ನು ವರ್ಣಮಾಲೆ ಎನ್ನುತ್ತೇವೆ. ಕನ್ನಡ ಭಾಷೆಯಲ್ಲಿ 49 ವರ್ಣಮಾಲೆಗಳಿವೆ. ಅದಿಂದ ಲದವರೆಗೆ ಅಂದರೆ ಒಟ್ಟು 49 ವರ್ಣಮಾಲೆಗಳು ಕನ್ನಡ ಭಾಷೆಯಲ್ಲಿ ಇವೆ. ವರ್ಣಮಾಲೆಯ ವಿಧಗಳು: ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಗಳು 2, ಒಟ್ಟು 49 ವರ್ಣಮಾಲೆಗಳು. ಮೊದಲನೇದಾಗಿ ಸ್ವರಗಳು. ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳಿಗೆ ಸ್ವರ ಎನ್ನುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳ ಸಂಖ್ಯೆ 13. ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ ಹೀಗೆ 13 ಸ್ವರಗಳನ್ನು ನಾವು ಕಾಣುತ್ತೇವೆ. ಇನ್ನು ಸ್ವರಗಳಲ್ಲಿ ಬರ್ತಕ್ಕಂಥ ವಿಧಗಳು: ಹ್ರಸ್ವ ಸ್ವರ, ದೀರ್ಘ ಸ್ವರ. ಹ್ರಸ್ವ ಸ್ವರ 6, ದೀರ್ಘ ಸ್ವರ 7. ನೋಡಿ, ಹ್ರಸ್ವ ಸ್ವರ ಎಂದರೇನು ಅಂತಕ್ಕಂಥದ್ದನ್ನು ನೋಡಿದಾಗ, ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳನ್ನು ಹ್ರಸ್ವ ಸ್ವರಗಳು ಎಂದು ಕರೆಯುತ್ತೇವೆ. ಅ, ಇ, ಉ, ರು, ಎ ಮತ್ತು ಓ ಇವು ಹ್ರಸ್ವ ಸ್ವರಗಳು. ಇನ್ನು ದೀರ್ಘ ಸ್ವರಗಳು. ಎರಡು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳನ್ನು ದೀರ್ಘ ಸ್ವರಗಳು ಎಂದು ಕರೆಯುತ್ತೇವೆ. ಆ, ಈ, ಊ, ಎ, ಐ, ಓ ಮತ್ತು ಔ. ಇನ್ನು ಸಂಧ್ಯಕ್ಷರಗಳು. ಎರಡು ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ಸಂಧ್ಯಕ್ಷರಗಳು ಎನ್ನುವರು. ಇಲ್ಲಿ ಸಂಧ್ಯಕ್ಷರಗಳು ಐ ಮತ್ತು ಔ ಇವು ದೀರ್ಘ ಸ್ವರದಲ್ಲಿ ಬರ್ತಕ್ಕಂಥ ಸ್ವರಗಳು. ಇವುಗಳನ್ನ ನಾವು ಸಂಧ್ಯಕ್ಷರಗಳು ಅಂಥೇಳಿ ಕರಿತೇವೆ. ಇಲ್ಲಿ ಐ ಅಂತಕ್ಕಂಥ ಸ್ವರವನ್ನು ಉಚ್ಚಾರಣೆ ಮಾಡಲು ಆ ಅಥವಾ ಈ ಸ್ವರವನ್ನು, ಎ ಅಥವಾ ಈ ಸ್ವರವನ್ನು ಉಚ್ಚಾರಣೆ ಮಾಡಿದಾಗ ಐ ಸ್ವರ ಅಂತಕ್ಕಂಥದ್ದು ಉಚ್ಚಾರಣೆ ಆಗುತ್ತೆ. ಜೊತೆಗೆ ಅ ಮತ್ತು ಊ ಸ್ವರ ಸೇರಿ ಔ ಸ್ವರ ಉಚ್ಚಾರಣೆ ಆಗುತ್ತೆ. ಜೊತೆಗೆ ಓ ಅಥವಾ ಊ ಸ್ವರ ಸೇರಿ ಔ ಅಂತಕ್ಕಂಥ ಸ್ವರ ಉಚ್ಚಾರಣೆ ಆಗುತ್ತೆ. ಹೀಗಾಗಿ ಇವುಗಳನ್ನ ನಾವು ಸಂಧ್ಯಕ್ಷರಗಳು ಅಂತೇಳಿ ಕರಿತೇವೆ. ಇನ್ನು ವ್ಯಂಜನಗಳು. ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ವ್ಯಂಜನಗಳು ಎಂದು ಕರೆಯುತ್ತೇವೆ. ಕನ್ನಡ ವರ್ಣಮಾಲೆಯಲ್ಲಿ ವ್ಯಂಜನಗಳ ಸಂಖ್ಯೆ 34. ಕದಿಂದ ಲದವರೆಗೆ ಇರತಕ್ಕಂಥ ಒಟ್ಟು ವ್ಯಂಜನಗಳು 34. ಇನ್ನು ವ್ಯಂಜನದ ವಿಧಗಳು: ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳ ಸಂಖ್ಯೆ 25, ಅವರ್ಗೀಯ ವ್ಯಂಜನಗಳ ಸಂಖ್ಯೆ 9. ವರ್ಗೀಯ ವ್ಯಂಜನಗಳು ಕದಿಂದ ಮದವರೆಗೆ ಒಟ್ಟು 25 ವರ್ಗೀಯ ವ್ಯಂಜನಗಳನ್ನು ನಾವು ಕಾಣುತ್ತೇವೆ. ವರ್ಗೀಯ ವ್ಯಂಜನದಲ್ಲಿ ಕ ವರ್ಗ, ಚ ವರ್ಗ, ಠ ವರ್ಗ, ತ ವರ್ಗ ಮತ್ತು ಪ ವರ್ಗ ಅಂತಕ್ಕಂಥ ವಿಂಗಡಣೆಯನ್ನು ನಾವು ಮಾಡ್ತಕ್ಕಂಥದ್ದು. ಕ ವರ್ಗದಲ್ಲಿ ಖ, ಕ, ಘ, ಘ, ङ. ಚ ವರ್ಗದಲ್ಲಿ ಚ, ಚ, ಜ, ಜ, ಞ. ಟ ವರ್ಗದಲ್ಲಿ ಟ, ಟ, ಡ, ಡ, ಣ. ತ ವರ್ಗದಲ್ಲಿ ತ, ತ, ಧ, ದ, ನ. ಪ ವರ್ಗದಲ್ಲಿ ಫ, ಫ, ಭ, ಭ, ಮ. ಹೀಗೆ ನಾವು ವರ್ಗದ ಅಕ್ಷರಗಳನ್ನು ನೋಡ್ತಕ್ಕಂಥದ್ದು. ಇನ್ನು ವರ್ಗೀಯ ವ್ಯಂಜನದ ವಿಧಗಳು: ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪಪ್ರಾಣ 10 ಅಕ್ಷರಗಳು, ಮಹಾಪ್ರಾಣ 10 ಅಕ್ಷರಗಳು, ಅನುನಾಸಿಕ 5 ಅಕ್ಷರಗಳು. ಒಟ್ಟು ವರ್ಗೀಯ ವ್ಯಂಜನದ 25 ಅಕ್ಷರಗಳು. ಇನ್ನು ಅಲ್ಪಪ್ರಾಣ, ಕಡಿಮೆ ಉಸಿರಿನಿಂದ ಉಚ್ಚರಿಸುವ ವ್ಯಂಜನಗಳಿಗೆ ಅಲ್ಪಪ್ರಾಣ ಎನ್ನುವರು. ಖ, ಛ, ಠ, ತ, ಫ, ಗ, ಜ, ಡ, ದ, ಬ ಇವು ಅಲ್ಪಪ್ರಾಣ ಅಕ್ಷರಗಳು. ಇನ್ನು ಮಹಾಪ್ರಾಣಗಳು, ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ವ್ಯಂಜನಗಳಿಗೆ ಮಹಾಪ್ರಾಣಗಳು ಎನ್ನುವರು. ಖ, ಛ, ಠ, ಥ, ಫ
ಘ ಝ ಢ ಧ ಬ. ಇನ್ನು ಅನುನಾಸಿಕಗಳು. ಮೂಗಿನ ಸಹಾಯದಿಂದ ಉಚ್ಚರಿಸುವ ವ್ಯಂಜನಗಳಿಗೆ ಅನುನಾಸಿಕಗಳು ಎನ್ನುತ್ತೇವೆ. ङ ಯ ನ ನ ಮತ್ತು ಮ ಅಕ್ಷರಗಳು. ಇನ್ನು ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳ ಸಂಖ್ಯೆ 9. ಯ ರ ಲ ವ ಶ ಷ ಸ ಹ ಳ. ಹೀಗೆ 9 ಅವರ್ಗೀಯ ವ್ಯಂಜನಗಳನ್ನು ನಾವು ಕಾಣುತ್ತೇವೆ. ಇನ್ನು ಕೊನೆಯದಾಗಿ ಯೋಗವಾಹಗಳು. ಯೋಗ ಪ್ಲಸ್ ವಾಹ ಅಂದರೆ ಯೋಗವಾಹ ಅಂದರೆ ಒಂದು ಪದ ಅಥವಾ ಅಕ್ಷರಕ್ಕೆ ಇನ್ನೊಂದು ಪದ ಅಥವಾ ಅಕ್ಷರದ ಜೊತೆ ಸೇರಲು ಸಹಾಯ ಮಾಡುವ ಧ್ವನಿಗಳನ್ನು ಯೋಗವಾಹಗಳು ಅಂಥೇಳಿ ಕರಿತೇವೆ. ಅನುಸ್ವಾರ ಮತ್ತು ವಿಸರ್ಗ ಇವು ಯೋಗವಾಹಗಳು. ಅನುಸ್ವಾರ ಅಂ, ವಿಸರ್ಗ ಅಹ. ಆತ್ಮೀಯರೇ, ಕನ್ನಡ ವರ್ಣಮಾಲೆಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಿ ಅಂತಕ್ಕಂಥ ಭಾವನೆಯೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.